ಒಳ್ಳೆ ಬೇವಿನ ಗಿಡ ಹಾಕಿದ್ರ ಒಳ್ಳೆ ಆಕ್ಸಿಜನ್ ಬರುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಪಂಚಾಯಿತಿ ವ್ಯಾಪ್ತಿಯ ಪಂಚವಟಿ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪರಿಸರ ತಂಡ ವತಿಯಿಂದ ಬೃಹತ್ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಪಂಚವಟಿ ಆಶ್ರಯದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪಂಚಗಿರಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಸಲ್ಲಿಸಿ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರೆ, ಲಯನ್ಸ್ ಕ್ಲಬ್ ಜಿಲ್ಲಾ ರಾಜ್ಯಪಾಲ ನಾರಾಯಣಸ್ವಾಮಿ ಗಿಡ ನೆಡುವ ಮೂಲಕ ಬೃಹತ್ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇಂದು ಪಂಚವಟಿ ಬಳಿ ಬೃಹತ್ ಗಿಡ ನೆಡುವ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಬಹಳ ಸಂತೋಷ ತಂದಿದೆ. ಹೆಚ್ಚಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬೆಳೆಸಬೇಕಾದ್ರೆ ಗಿಡಗಳು ಅವಶ್ಯಕತೆ ಇದೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪಂಚ ಬೆಟ್ಟಗಳು ಹಾಗೂ ಪಂಚ ನದಿಗಳು ಉಗಮವಾಗುತ್ತೆ. ಆದರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ. ಪರಿಸರದ ಬಗ್ಗೆ ಹೆಚ್ಚಾಗಿ ಜನ ಮುಂದೆ ಬರುತ್ತಿದ್ದಾರೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದು ಗಿಡಗಳನ್ನು ಬೆಳೆಸಲು ಮುಂದೆ ಬರುತ್ತಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ಮುಂದಿನ ಪೀಳಿಗೆಗೆ ಉತ್ತಮ ಗಾಳಿ ವಾತಾವರಣ ಕೊಡಬೇಕಾದ್ರೆ ಇವಾಗಿನಿಂದ ನಾವು ಗಿಡಗಳನ್ನು ಬೆಳೆಸಿದ್ರೆ ಮುಂದಿನ ಪೀಳಿಗೆಗೆ ಉಸಿರಾಟವಾಗಲು ಉಪಯೋಗವಾಗುತ್ತದೆ ಎಂದರು. ನಮ್ಮ ಡಾಕ್ಟರ್ ಎನ್ ಚಂದ್ರಪ್ಪರವರು ನನ್ನ ಹತ್ರ ಬಂದು ಕೇಳಿದಾಗ ಅನೇಕ ವರ್ಷಗಳಿಂದ ಲಯನ್ಸ್ ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದೆ. ಆದ್ರೆ ಈ ಬಾರಿ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ. ಅದು ಪಂಚವಟಿ ಅಂತಕ್ಕಂಥ ಒಂದು ಜಾಗದಲ್ಲಿ ಗೋವಿಂದ ತೀರ್ಥರ ಒಂದು ಪುಣ್ಯ ಸ್ಥಳ ಇದು. ಈ ಭಾಗ ಎಷ್ಟು ಆಧ್ಯಾತ್ಮಿಕವಾಗಿ ಬೆಳೆದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಂತಹ ಒಂದು ಜಾಗದಲ್ಲಿ ಈ ಗಿಡ ಗೆಡ್ತಕ್ಕಂಥ ಕಾರ್ಯಕ್ರಮ ಆಗಿರಬಹುದು ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಬಂಧುಗಳೇ, ಜ್ಞಾನೇಂದ್ರ ರೆಡ್ಡಿರವರು ಮಾತನಾಡ್ತಾ ಹೇಳಿದ್ರು, ಹಣ್ಣಿನ ಗಿಡಗಳನ್ನ ನಾವು ಬೆಳೆಸಬೇಕು ಅಂತ. ಇವತ್ತು ನಿಜವಾಗ್ಲೂ ಸಹ ಮನುಷ್ಯ ಒಬ್ಬನೇ ಬದುಕೋದಲ್ಲ, ಈ ಜಗತ್ತಿನಲ್ಲಿ ಆ ಪ್ರಾಣಿ ಪಕ್ಷಿ ಪಶು ಎಲ್ಲರಿಗೂ ಸಹ ಅಷ್ಟೇ ಹಕ್ಕಿದೆ ಈ ಜಗತ್ತಲ್ಲಿ ಬದುಕಲಿಕ್ಕೆ. ಅವರಿಗೆ ಇವತ್ತು ನೀರು ಮತ್ತು ತಿನ್ನೋದಿಕ್ಕೆ ಆಹಾರವನ್ನ ಸಿಗದೆ ಇವತ್ತು ನಾಡಿನ ಕಡೆಗೆ ಪ್ರಾಣಿಗಳು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಒಂದು ರೀತಿ ಪರಿಸರದಲ್ಲಿ ತುಂಬಾ ಒಳ್ಳೆಯ ಭೌಗೋಳಿಕ ಜಾಗ ನಮ್ಮದಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. 5 ಗಿರಿಗಳು, ನಮ್ಮ ಚಂದ್ರಗಿರಿ, ನಂದಗಿರಿ, ಸ್ಕಂದಗಿರಿ, ಈ 5 ಗಿರಿಗಳು ಸುತ್ತ ಇರ್ತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರದ ಭೌಗೋಳಿಕ ಚಿತ್ರಣದಲ್ಲಿ ತುಂಬಾ ಒಳ್ಳೆಯ ಒಂದು ರೀತಿ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ 5 ನದಿಗಳು ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉಗಮ ಆಗ್ತದೆ. ಆದ್ರೆ ಎಲ್ಲಿ ಪ್ರಾರಂಭ ಆಗ್ತದೋ ಅಲ್ಲಿ ನಮಗೆ ಅದರ ಉಪಯೋಗ ಸಿಗ್ತಾ ಇಲ್ಲ. ಇದನ್ನ ಇವತ್ತು ನೀರಿನ ಅಭಾವ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಇದೆ ಅಥವಾ ಇತ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಪರಿಸರದ ಅವಗಾಹನೆ ಸಾಕಷ್ಟು ಜನರಲ್ಲಿ ಬಂದಿದೆ. ಪರಿಸರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಕೊಡ್ತಕ್ಕಂತ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಗಿಡ ನೆಡ್ತಕ್ಕಂತ ಕಾರ್ಯಕ್ರಮಗಳು ಅನೇಕ ಸಂಸ್ಥೆಗಳು ಇವತ್ತು ನಡ್ಕೊಳ್ತಾ ಬಂದಿದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೇ ಹೇಳೋದಾದ್ರೆ ಹಸಿರು ಸಂಸ್ಥೆ ಅಂತ ಒಂದು ಈ ರೀತಿಯಾದಂತ ಗಿಡ ನೆಡ್ತಕ್ಕಂತ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ನಮ್ಮ ಲಯನ್ಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ಗಿಡ ನೆಡ್ತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಈ ವೇಳೆ ಪ್ರಗತಿಪರ ರೈತ ಕರ್ನಾಟಕ ಸುವರ್ಣ ಮಹೋತ್ಸವದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದ ಮರಳುಕುಂಟೆ ಗ್ರಾಮದ ನಾರಾಯಣಸ್ವಾಮಿ ಅವರಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಪ್ಪ, ಯೋಜನಾ ನಿರ್ದೇಶಕ ಜ್ಞಾನೇಂದ್ರ ರೆಡ್ಡಿ, ಜಿಲ್ಲಾ ರಾಜ್ಯಪಾಲ ನಾರಾಯಣಸ್ವಾಮಿ, ಶಿವಪ್ರಸಾದ್, ವೆಂಕಟಪ್ಪ, ಸುನೀಲ್, ಗಿರಿಧರ್ ಮತ್ತಿತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಳ್ವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.